ಇಲ್ಲಿ ಬಿಡ್ತಾನೆ ಅಲ್ಲಿ ಒಳಗೆ ಹೋಗಲ್ಲ ಇಲ್ಲಾಂದ್ರೆ ಅಲ್ಲಿ ಹೋಗೋದಾಯ್ತಲ್ಲ ಈ ಕೆಳಗೆ ಹೆಂಗಿತ್ತು ಅಲ್ಲಿ ಇಳಿದು ಇಲ್ಲೆಲ್ಲ ಒಳಗೆಲ್ಲ ತಿರುಗಾಡ್ಕೊಂಡ್ಬರ್ಬೋದು. ನಿಮ್ಮ ಅಮ್ಮಗೆ ಕೊಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ನಾವು ಬೆಳಗಿನ ಜಾವ 4:15 ಎದ್ದರು ಬೇಗ ಮನೆ ಬಿಡೋಣ. ಯಾಕಂದರೆ ನಾವು ಹೋಗ್ತಾ ಇರೋದೇ ತುಂಬ ದೂರ, ಒಂದು 200 ಕಿಲೋಮೀಟ್ರು. ಫಸ್ಟು ಯಡಿಯೂರಿಗೆ ಹೋಗಬೇಕು, ಯಡಿಯೂರಿಂದ ಮತ್ತೆ ಮದನಹಟ್ಟಿಗೆ ಹೋಗಬೇಕು. ಮದನಹಟ್ಟಿ ಬಂದು ಮಂಡ್ಯ ಡಿಸ್ಟಿಕ್ಕು, ಅಲ್ಲಿ ನಮ್ಮ ಮನೆ ದೇವ್ರು ಇರೋದು. ಅದರಿಂದ ಬೇಗನೆ ಹೋಗೋಣ, ಈಗ ಮಳೆ ಬರೋ ಸೀಸನ್ ಬೇರೆ ಅಂತ ಅಂದ್ಬಿಟ್ಟು ಇಲ್ಲಿಂದ ಬೇಗನೆ ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಆದರೆ ಆಗಲೇ ಇಲ್ಲ. ನಾವು ಮನೆ ಬಿಟ್ಟಾಗ ಟೈಮ್ ಬಂದು 7:15 ಆಗಿತ್ತು. ಸ್ವಲ್ಪ ಲೇಟೇ ಆಯಿತು, ಆದ್ರೂ ಆದಷ್ಟು ಬೇಗನೆ ಹೋದ್ವಿ. ನಾವು ಫಸ್ಟ್ ಯಡಿಯೂರಿಗೆ ಹೋಗೋಣ, ಆಮೇಲಿಂದ ಮದನಹಟ್ಟಿಗೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದು. ಆದರೆ ಇಲ್ಲಿ ಅಂದರೆ ಇವತ್ತು ಗುರುದತ್ತ ಪೌರ್ಣಮಿ ಇರೋದ್ರಿಂದ ರಾಯರ ಮಠಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಲೇಟ್ ಆಗುತ್ತೆ, ಬರ್ತಾ ತುಮಕೂರಲ್ಲೇ ಐತಲ್ಲ, ಅಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗಿದ್ದು. ಆದರೆ ಕುಣಿಗಲ್ ಬಸ್ ಸ್ಟ್ಯಾಂಡಲ್ಲೇ ರಾಯರ ಮಠ ಇತ್ತು. ಫಸ್ಟು ಇನ್ನೇನು ಹೋಗ್ತಾನೆ ಇಲ್ಲೇ ಸ್ಟಾರ್ಟಿಂಗೇ ಸಿಕ್ತಲ್ಲ, ಇನ್ನು ಬರುವ ಟೈಮ್ ಆದರೆ ಹೋಗೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ತುಪ್ಪದ ಆರತಿ, ಬೆಲ್ಲದ ಆರತಿ ಮಾಡಿಬಿಟ್ಟು, ನಂದು 7 ವಾರದ್ದು ಮುಡುಪು ಕಟ್ಟಿದ್ದು ಅದು ದುಡ್ಡಿತ್ತು, ಅದನ್ನು ಆದರೂ ಉಂಡಿಗೆ ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ರಾಯರ ಮಠಕ್ಕೆ ಬಂದ್ವಿ. ನಾನು ಎಷ್ಟೋ ದಿನದಿಂದ ಅಂದ್ಕೊಂಡಿದ್ದೆ ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಆದರೆ ಹಾಗೇ ಇರಲಿಲ್ಲ. ತುಮಕೂರಲ್ಲೊಂದು ದೇವಸ್ಥಾನ ಇದೆ, ಅವತ್ತು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಬಿಟ್ಟು ಅದು ಹಾಕ್ಬಿಟ್ಟು ಬರೋಣ ಅಂತ ಹೋದ್ವಿ. ಬಟ್ ಅವತ್ತು ಟೈಮ್ ಬಂದು 12:15 ಆಗಿತ್ತು ನಾವು ಹೋದಾಗ. ಆವಾಗ ಸಂಜೆನೇ ಮತ್ತೆ ಬಾಗಿಲು ತೆಗೆಯೋದು ಅಂತ ಅಂದರು. ವಾಪಸ್ ಬಂದ್ವಿ, ಟೈಮ್ ಆಗುತ್ತೆ ಅಂತ. ಇವತ್ತು ಅಷ್ಟೇ ನಾವು ಸಂಜೆ ಮೇಲೆ ಬರೋಣ, ಫಸ್ಟ್ ಅವಕ್ಕೆಲ್ಲ ಮಾಡಿಸ್ಬಿಟ್ಟು ಅಂತ ಅಂದ್ಕೊಂಡ್ವಿ. ಆದರೆ ಬೇಗ ಈ ದೇವಸ್ಥಾನಕ್ಕೆ ಬರೋ ಥರ ಆಯಿತು. ನಾವು ಪೂಜೆ ಮಾಡಿಸ್ಕೊಂಡು ಹೊರಟ್ವಿ ಅಲ್ಲಿಂದ ಯಡಿಯೂರಿಗೆ. ಮತ್ತು ನಾವು ಅಲ್ಲಿಂದ ಸೀದಾ ಯಡಿಯೂರಿಗೆ ಬಂದ್ವಿ. ಯಡಿಯೂರಲ್ಲಿ ಅವತ್ತೇನಪ್ಪ ಅಂತಂದರೆ ಬುಧವಾರ ಪೌರ್ಣಮಿ ಇರೋದ್ರಿಂದ ಜನ ಸ್ವಲ್ಪ ಕಮ್ಮಿನೇ ಇದ್ದರು. ನಾವು ಯಾವುದೇ ಟೈಮ್ ಬಂದರೂ, ಯಾಕಂದರೆ ನಮ್ಮ ಮನೆ ದೇವರು ಸಿದ್ಧಲಿಂಗೇಶ್ವರ, ನಾವು ಸೋಮವಾರ ಟೈಮೇ ಬರ್ತಿದ್ದಿದ್ದು. ಅವತ್ತಂತೂ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ಬೇಕಾಯಿತು, ಅಷ್ಟು ಜನ. ಹೆಂಗೋ ಇವತ್ತು ಬೇಗ ದರ್ಶನನೇ ಆಯಿತು. ಮತ್ತು ಇಲ್ಲಿ ಕಾಯಿ ಹೊಡ್ಸ್ಕೊತಾ ಇದ್ದೀವಿ. ಅಲ್ಲಿ ಒಳಗಡೆ ಹೊಡ್ಕೊಡಲ್ಲ, ಇಲ್ಲಿ 5 ರೂಪಾಯಿ ಕೊಟ್ಟರೆ ಇಲ್ಲೇ ಕಾಯಿ ಹೊಡ್ಕೊಡ್ತಾರೆ. ಅದಕ್ಕೆ ಇಲ್ಲಿ ಕಾಯಿ ಹೊಡ್ಸ್ಕೊಬಿಟ್ಟು ಹೋಗೋಣ ಅಂತ ನಿಂತಿದ್ದೀವಿ. ಯಾವತ್ತು ಬಂದರೂ ಅರ್ಜೆಂಟಲ್ಲೇ ದರ್ಶನ ಮಾಡ್ಕೊಂಡು ಹೋಗ್ಬೇಕಾಯ್ತು, ಯಾಕಂದರೆ ಸಿಕ್ಕಾಬಟ್ಟೆ ಜನ ಇರೋದ್ರಿಂದ. ಆದರೆ ಇವತ್ತು ಸಮಾಧಾನವಾದ ದರ್ಶನ ಆಯಿತು, ನೋಡ್ಕೊಬಂದಿದ್ದೀವಿ. ನೀವು ನೋಡಿದ್ರಲ್ಲ, ಜನ ಕಮ್ಮಿ ಇರೋದ್ರಿಂದ ಚೆನ್ನಾಗಿ ದರ್ಶನ ಆಯಿತು. ಯಾಕಂದರೆ ಅಲ್ಲಿ ಫೋಟೋನೂ ತೆಗಿಯೋಂಗಿಲ್ಲ, ವಿಡಿಯೋನೂ ಮಾಡೋಂಗಿಲ್ಲ, ಅಲ್ಲಿ ಬರದೇ ಹಾಕ್ಬಿಟ್ಟವ್ರೆ. ನಾನು ಆದರೂ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಸಮಾಧಾನವಾಗಿ ಪೂಜೆ ಮಾಡಿಸ್ಕೊಂಡು ಆರಾಮಾಗಿ ಬಂದ್ವಿ. ಯಾಕಂದರೆ ಯಾವತ್ತೋದ್ರೂ ಜನ ಸಿಕ್ಕಾಬಟ್ಟೆ, ಅಲ್ಲಿರೋರು ನೂಗ್ತಾ ಇರ್ತಾರೆ ಸೆಕ್ಯೂರಿಟಿಗಳು, ಹೋಗ್ರಿ ಬೇಗ ಬೇಗ ಅಂತ. ಅದರಿಂದ ನೀಟಾಗಿ ದರ್ಶನ ಮಾಡ್ದಂಗೆ ಅನ್ನಿಸ್ತಿರಲಿಲ್ಲ. ಇವತ್ತು ಜನ ಕಮ್ಮಿ ಇರೋದ್ರಿಂದ ಆರಾಮಾಗಿ ದರ್ಶನ ಮಾಡ್ಕೊಂಡ್ಬಂದ್ವಿ. ಆಮೇಲೆ ಈಗ ನಾನು ತೋರಿಸಿದ್ನಲ್ಲ ಆನೆ, ಅದು ಪ್ಲಾಸ್ಟಿಕ್ ಆನೆ, ರಿಯಲಿ ಆನೆ ಅಲ್ಲ. ರಿಯಲಿ ಆನೆ ಇತ್ತು, ಬಟ್ ಅದು ಯಾರನ್ನ ಸಾಯಾಕ್ಬಿಡ್ತು ಅಂತ ಅಂದ್ಬಿಟ್ಟು ಈಗ ಪ್ಲಾಸ್ಟಿಕ್ ಆನೆ ಇಟ್ಟವ್ರೆ. ಆಮೇಲೆ ಅಲ್ಲಿಂದ ನಾವು ಕುದುರೆ ಹತ್ರ ಬಂದ್ವಿ. ಒಂದು ಟೈಮಲ್ಲಿ ಒಂದು ಕುದುರೆನೂ ಸಿಗ್ತಾ ಇರಲಿಲ್ಲ ಹೋಗಬೇಕು ಅಂದರೆ. ಅದ್ರ ಮೇಲೆ ನನ್ನ ಮಕ್ಕಳು ಕೂತ್ಕೊಂಡು ಹೋಗಬೇಕು ಅಂತ ಇಲ್ಲಿಗೆ ಬಂದಾಗೆಲ್ಲ ಅವರು ಹೋಗ್ತಾರೆ. ಇನ್ನು ನಾವು ಪೂಜೆನೇ ಮಾಡಿಸಿರಲಿಲ್ಲ, ಅವಾಗ ಅಲ್ಲಿ ಹೇಳ್ತಾಯಿದ್ರು ನಾವು ಕುದುರೆ ಮೇಲೆ ಹೋಗಬೇಕು, ಕಳಿಸ್ಬೇಕು ಅಂತ. ಇವ್ರು ಹೆಂಗೂ ಬಿಡಲ್ಲ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದೆ. ಆ ಕುದುರೆಗೂ ಅಷ್ಟು ಬ್ಯುಸಿ, ಆ ಟೈಮಲ್ಲಿ ಅಷ್ಟು ಜನ ಇರ್ತಾರೆ. ಇವತ್ತು ನೋಡಿದ್ರೆ ಪಾಪ ಕುದುರೆಗಳೆಲ್ಲ ಕಟ್ಟಾಕೊಂಡು ಅವರು ಕೂತ್ಕೊಂಡಿದ್ರು ಫ್ರೀಯಾಗಿ. ಆಮೇಲೆ ಒಂದು ರೌಂಡು ಹೋಗ್ಬಿಟ್ಟು ಬರಲಿ ಅಂತ ಅಂದ್ಬಿಟ್ಟು ನಾನು ಕುಂಡ್ರಿಸ್ದೆ. ಒಬ್ಬರಿಗೆ 100 ರೂಪಾಯಿ ಅಂತೆ, ನಾನು ಇಬ್ಬರಿಂದ 100 ರೂಪಾಯಿ ಕೊಟ್ಟೆ. ನೋಡಿ, ಈ ಕುದುರೆಗಳು ಒಂದು ಟೈಮಲ್ಲಿ ಎಷ್ಟು ಬ್ಯುಸಿ ಅಂದರೆ, ಅವು ನಾವು ಬೇಗ ಕೇಳಿದ್ರು ಅವರು ತಲೆಗೆ ಹಾಕೋಣಲ್ಲ, ಆ ಥರ ಬ್ಯುಸಿ ಇರ್ತವೆ. ಇವತ್ತು ಎಲ್ಲರೂ ನೋಡು ಕುದುರೆಗಳೆಲ್ಲ ಕಟ್ಟಾಕ್ಬಿಟ್ಟು ಕೂತ್ಕೊಂಡಿದ್ರು. ಹಾಗೆ ಒಂದು ರೌಂಡ್ ಹೋಗು ಬಂದರು. ಮತ್ತು ನಾವು ಅಲ್ಲಿಂದ ಹೊರಟಿದ್ದು ನೆಕ್ಸ್ಟು ಇದು ಕಲ್ಯಾಣಿ ಅಲ್ಲ, ಕೆರೆ ಹತ್ರ.
ಅಲ್ಲಿ ಕೆರೆ ಹತ್ರ ಅಂದರೆ ಅಲ್ಲಿ ಮುಡಿ ಕೊಡ್ತಾರೆ, ಮುಡಿ ಕೊಟ್ಟವ್ರು ಅಲ್ಲಿ ಸ್ನಾನ ಮಾಡ್ಬೋದು ಕೆರೆ ಹತ್ರ. ನೋಡಿ ಈ ಸರಿ ಮಳೆ ಇಲ್ಲ, ಮಳೆ ಸ್ವಲ್ಪ ಕಮ್ಮಿನೇ. ನೋಡಿ ಸಿಕ್ಕಾಬಟ್ಟೆ ನೀರಿದೆ. ಬರ್ರಿ ಈ ಕಡೆ. ಮುಟ್ಬೇಡ. ಅಲ್ಲಿ ಮೀನು ಹಿಡಿತಾ ಇದ್ರು. ನನ್ನ ಮಗಂಗೆ ಮೊದಲೇ ಕೇಳಬೇಕಾ ಈ ಮೀನು ಪಕ್ಷಿಗಳು ಅಂದರೆ ಸಖತ್ ಆಸೆ. ಏನು ಮೀನು ಹಿಡಿತಾ ಇದ್ರೆ ಅಲ್ಲೇ ನಿಂತ್ಕೊಂಡವನೇ ಬರ್ದಂಗೆ. ಆಮೇಲೆ ನಾವು ಅಲ್ಲಿಂದ ಹೊರಟು ಸೀದಾ ಇಲ್ಲಿ ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಪಾಯಸ ಬೇಡವಾ? ತಿನ್ನು. ನೆಕ್ಸ್ಟು ನಾವು ಅಲ್ಲಿ ಪ್ರಸಾದ ತಿನ್ಕೊಂಡು ಹೊರಟಿದ್ದು ಮದನಟ್ಟಿ ಅಮ್ಮಂಗೆ ಹೋಗೋಣ. ಯಾಕಂದರೆ ಟೈಮ್ ಆಗಿಬಿಡ್ತೈತೆ ಇಲ್ಲಿಂದ. ಅದು ಹೆಚ್ಚು ಕಮ್ಮಿ ಒಂದು 80 ಕಿಲೋಮೀಟ್ರ್ ಇತ್ತು ಯಡಿಯೂರಿಂದ. ಮತ್ತೆ ಲೇಟ್ ಆಗಿಬಿಡುತ್ತೆ, ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇನ್ನೇನು ಅದೇ ರೋಡಲ್ಲೇ ಹೋಗ್ತಾಯಿದ್ವಿ. ನೆಕ್ಸ್ಟು ನಾವು ಅಲ್ಲಿಂದ ಹೊರಟಿದ್ದು ಯಡಿಯೂರಿಂದ ಬರೀ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಮಾರ್ಕೋನಹಳ್ಳಿ ಡ್ಯಾಮ್ ಅಂತ ಇದೆ. ಹೆಂಗೂ ಇದೇ ರೋಡಲ್ಲೇ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ನಾವಿಲ್ಲಿ ಮಾರ್ಕೋನಹಳ್ಳಿ ಡ್ಯಾಮ್ ಹತ್ರ ಬಂದ್ವಿ. ನೋಡ್ತಿದ್ದೀರಲ್ಲ ಸಿಕ್ಕಾಬಟ್ಟೆ ನೀರು, ಮತ್ತು ಅಷ್ಟೇ ಗಾಳಿನೂ ಸಹ ಇತ್ತು. ನಾವಲ್ಲಿ ಮೇಲ್ಗಡೆ ನಿಲ್ಲಕ್ಕಾಗ್ತಾ ಇರಲಿಲ್ಲ, ಅಷ್ಟು ಗಾಳಿ. ನೀರು ಈ ಸರಿ ಮಳೆನೇ ಇಲ್ಲ, ಅದೆಷ್ಟು ನೀರು ಬಂದೈತಿ ಅಂತಂದರೆ ಅಲ್ಲಿ ನಿಂತ್ಕೊಂಡು ಮೇಲ್ಗಡೆಯಿಂದ ನೋಡ್ತಾ ಇದ್ರೆ ಒಂಥರ ತಲೆ ತಿರ್ಗೋದು, ಅಷ್ಟು ನೀರೈತೆ. ವ್ಯೂ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ಯಾಕಂದರೆ ಮೋಡ ಬೇರೆ ಮುಚ್ಕೊಂಡಿತ್ತಲ್ಲ. ನೋಡೋಕ್ಕಂತೂ ತುಂಬ ಖುಷಿ ಆಗೋದು. ಸಖತ್ತು ಗಾಳಿ ಬೀಸ್ತಾಯಿತ್ತು, ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ನಾವೂ ಜಾಸ್ತಿ ಹೊತ್ತಿರಲಿಲ್ಲ, ಬಂದ್ಬಿಟ್ವಿ. ಜನನೂ ಅಷ್ಟೇ ಯಡಿಯೂರಿಗೆ ಬಂದಾರಲ್ಲ ಇಲ್ಲಿಗೆ ಬಂದು ಹೋಗ್ತಾರಂತೆ. ನಾವು ಇನ್ನು ಇದೇ ರೋಡಲ್ಲಿ ಬಂದಿದ್ದೀವಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಮತ್ತು ನಾವು ಅಲ್ಲಿಂದ ಅದು ನೀರು ಬಿಡ್ತಾರಲ್ಲ ಅದೇನು ಅಂತ ನನಗೆ ಗೊತ್ತಿಲ್ಲ, ಅದನ್ನು ನೋಡೋಣ ಅಂತ ಹೋಗ್ತಾಯಿದ್ವಿ. ಯಾಕಂದರೆ ನೀರು ಬಿಟ್ಟು ಟೈಮಲ್ಲಿ ನೋಡೋಕ್ಕಂತೂ ಚೆನ್ನಾಗಿರ್ತೈತೆ ಅದು, ಅಷ್ಟು ನೀರು ಹೋಗ್ತಾ ಇರ್ತವೆ. ಎಷ್ಟೋ ದಿನ ನಾವು ದೇವ್ರಿಗೆ ಬಂದಾಗ ಇದೇ ರೋಡಲ್ಲೇ ಓಡಾಡಿದ್ದೀವಿ, ಆದರೆ ಎಂದೂ ಬಂದಿಲ್ಲಿ ನೋಡಿರಲಿಲ್ಲ. ಇವತ್ತಿನೇನು ಬಂದಿದ್ದೀವಲ್ಲ ನೋಡ್ಕೊಂಡೇ ಹೋಗ್ಬಿಡೋಣ ಅಂತ ಬಂದ್ವಿ. ನೋಡಿ ಇದೇನು ಅಂತ ನನಗೆ ಮರ್ತೋಯ್ತು. ನೀರು ಜಾಸ್ತಿ ಆಗುತ್ತಲ್ಲ ಅವಾಗ ಇಲ್ಲಿ ನೀರು ಬಿಡ್ತಾರಂತೆ, ಅವಾಗ ನೋಡೋಕೆ ಚೆನ್ನಾಗಿರುತ್ತೆ. ನಾವು ಎಷ್ಟೋ ದಿನ ಇದೇ ರೋಡಲ್ಲೇ ಹೋಗಿದ್ದೀವಿ, ಆದರೆ ನೋಡೇ ಇಲ್ಲ ಇಲ್ಲಿ ಬಂದು. ಬಿಡಲ್ಲ, ನೀರು ಬಿಡ್ತಾರೆ ಅಲ್ಲಿ ಒಳಗೆ ಬಿಡಲ್ಲ, ಇಲ್ಲಾಂದ್ರೆ ಅಲ್ಲಿ ಹೋಗೋದಾಯ್ತಲ್ಲ ಈ ಕೆಳಗೆ ಹೆಂಗಿತ್ತು ಅಲ್ಲಿ ಇಳಿದು ಇಲ್ಲೆಲ್ಲ ಒಳಗೆಲ್ಲ ತಿರುಗಾಡ್ಕೊಂಡ್ಬರ್ಬೋದು. ಇವಾಗ ಬೇಸಿಗೆ ಮಳೆಗಾಲಕ್ಕೆ ಇವಾಗ ಬಿಡಲ್ಲ, ಮಳೆಗಾಲದಲ್ಲಿ ಒಳಗೆ ಬಿಡಲ್ಲ. ಈಗ ಫುಲ್ ಇದೆ ಡ್ಯಾಮ್ ನೀರು ಫುಲ್ ಇದೆ, ಡ್ಯಾಮ್ ನೀರು ಫುಲ್ ಇದೆ. ಯಾವ ಟೈಮಲ್ಲ ಯಾರೋ ಅಂಕಲ್ ಶಿವಮೊಗ್ಗದಿಂದ ಬಂದಿರೋರು, ಅವರು ತುಮಕೂರಲ್ಲೇನೋ ಅವ್ರ ಮಕ್ಕಳನ್ನ ಹಾಸ್ಟ್ಲಿಗೆ ಹಾಕಿದ್ದಾರಂತೆ. ಅಲ್ಲಿಂದ ರಜಾ ಇತ್ತು ಅಂತ ಅಂದ್ಬಿಟ್ಟು ಮಕ್ಕಳು ಕರ್ಕೊಂಡ್ಬಂದಿದ್ರು, ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ನಾವು ನೆಕ್ಸ್ಟು ಅಲ್ಲಿಂದ ಮದನಟ್ಟಿ ಅಮ್ಮಂಗೆ ಹೊರಟ್ವಿ. ಇದು ಬಂದು ನಾವೀಗ ಹೋಗ್ತಾ ಇರೋದು ಮಂಡ್ಯ ಡಿಸ್ಟಿಕ್ಕು. ಈ ಮಂಡ್ಯ ಡಿಸ್ಟಿಕ್ಕು ಸ್ಟಾರ್ಟ್ ಆಯ್ತಲ್ಲ ನೋಡಿ, ನೇಕ ಕಬ್ಬೆ. ಇದು ಕಬ್ಬು ಕಡಿಯೋ ಸೀಸನ್ನು, ಎಲ್ಲಿ ನೋಡಿದ್ರು ಬರೀ ಕಬ್ಬಿನ ಗಿಡನೇ ಕಾಣಿಸೋದು. ಎಲ್ಲ ಕಡ್ದು ಎಲ್ಲ ರೋಡ್ ಸೈಡಲ್ಲೇ ಹಾಕಿದ್ರು. ನಾವು ಅನ್ಕೊತಾ ಇದ್ವಿ ಕಬ್ಬು ತಗೊಬೇಕು ಅಂತ ಅಂದ್ಬಿಟ್ಟು, ಯಾಕಂದರೆ ಒಂದು ಟೈಮ್ ಬಂದ ತಗೊಂಡಿದ್ವಿ, ಬಟ್ ಏನೋ ಹೊಂದಿರಲಿಲ್ಲ ಪಾಪ, ಅವ್ರು ಅನ್ನೋದು ಇಲ್ಲ. ಅದು ಆದ್ರೂ ಮನಸ್ಸಲ್ಲಿ ಒಂಥರ ತಗೊಳಕ್ಕೆ, ಎಲ್ಲಿ ನೋಡಿದ್ರು ಬರೀ ಕಬ್ಬೆ. ನೋಡಿ ಅಲ್ಲೆಲ್ಲ ಗುಡಿಸ್ಲು ಹಾಕೊಂಡಿದ್ದಾರಲ್ಲ, ಅವರೆಲ್ಲ ಕಬ್ಬು ಕಡಿಯೋರಂತೆ. ಬೇರೆ ಕಡೆಯಿಂದ ಬಂದು ಈ ಕಡೆ ಗುಡ್ಲು ಹಾಕ್ಕೊಂಡು ಕಬ್ಬು ಕಡಿಯೋವರೆಗೂ ಇಲ್ಲೇ ಇರ್ತಾರಂತೆ. ನೋಡಿ ಇದೆಲ್ಲ ಫುಲ್ಲು ಕಬ್ಬು, ಮತ್ತು ಎಳ್ಳು ಬೆಳೀತಾರೆ ಈ ಕಡೆ. ನಾನು ಎಳ್ಳು ಇದೇ ಫಸ್ಟ್ ಟೈಮ್ ನೋಡಿದ್ದು.
ಏನ್ ಇದು ಒಳ್ಳೆ ಕಳ್ಳಾಡ್ದಂಗೆ ಆಡ್ತಾನೆ. ಇನ್ನೊಂದು ತಾಳ ಅವು ಬಲ್ತೆ ಇಲ್ಲ, ಎಳೆವೇ ಕಡ್ದ್ಬಿಟ್ಟವ್ರೆ. ನಾವು ಒಂದು ಎರಡೇನೋ ತಗೊಂಡ್ವಿ ಅಷ್ಟೇ, ಜಾಸ್ತಿ ತಾಣಲಿಲ್ಲ. ಅದು ಸ್ವೀಟು ಇರಲಿಲ್ಲ. ನಮ್ಮ ಸಾತ್ವಿಕ ಅವಳೆ ಇವನು ಎದ್ರುಕಣ ನನಗೆ ತಗೊಳಕ್ಕೆ, ಯಾರಾದರೂ ಏನಾದರೂ ಅಂತಾರೆ ಅಂತ. ಅವರೇನು ನೋಡಿದ್ರು ಏನೋ ಅನ್ನಲ್ಲ, ಬೇಜಾನು ಬಿದ್ದವೆ ರೋಡ್ ತುಂಬ. ಅಷ್ಟು ಕಬ್ಬು ಕಡ್ದವ್ರೆ, ಬರೀ ಈ ಕಡೆ ಕಬ್ಬೆ. ಹಾಗೆ ನಾವು ಅಲ್ಲಿಂದ ತೊಗೊಂಡು ಹೊರಟ್ವಿ. ನೋಡಿ, ಇದೇ ಮದನಹಟ್ಟಿ ಅಮ್ಮ. ಊರ ಹೆಸ್ರು ಬಂದು ಮದನಹಟ್ಟಿ ಅಂತ, ಈ ದೇವ್ರ ಹೆಸ್ರು ಬಂದು ಮದನಹಟ್ಟಿ ಅಮ್ಮ ಅಂತ. ನೋಡಿ, ಈ ದೇವಸ್ಥಾನದಲ್ಲಿ ಒಂದು ಬೆಕ್ಕು ಸೇರ್ಕೊಬಿಟ್ಟೈತೆ, ಸಿಕ್ಕಾಬಟ್ಟೆ ಸೌಂಡ್ ಮಾಡೋದು. ಹಾಗೆ ನಾನು ತುಪ್ಪದ ದೀಪ ಬೆಳಗ್ತಾ ಇದ್ದೆ. ಈ ದೇವಸ್ಥಾನದಲ್ಲಿ ಏನು ಅಂತಂದರೆ, ಪೂಜಾರಪ್ಪರು ಪೂಜೆ ಮಾಡಿಕೊಡಲ್ಲ, ನಾವೇ ಮಾಡ್ಕೋಬೇಕು. ಅದು ಡೈಲಿ ದೇವ್ರಿಗೆ ಏನು ಡೆಕೋರೇಷನ್ ಮಾಡಿಬಿಟ್ಟು ಇದು ಬೀಗ ಹಾಕೊಂಡು ಹೋಗ್ಬಿಡ್ತಾರೆ ಬಾಗಿಲು. ನೋಡಿ, ಇದೇ ದೇವರು ಮದನಹಟ್ಟಿ. ಇದು ನಮ್ಮ ಮನೆ ಹೆಣ್ಣು ದೇವರು. ಗಂಡು ದೇವರು ಬಂದು ಸಿದ್ಧಲಿಂಗೇಶ್ವರ, ಹೆಣ್ಣು ದೇವ್ರು ಬಂದು ಮದನಹಟ್ಟಿ ಅಮ್ಮ ಮತ್ತು ಹುಲಿಯೂರಮ್ಮ. ಈ ಥರ ಬಾಗಿಲು ಹಾಕೊಂಡು ಹೋಗ್ಬಿಡ್ತಾರೆ. ಡೈಲಿ ಇದೇ ಥರ ಡೆಕೋರೇಷನ್ ಮಾಡ್ತಾರೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಇಲ್ಲೇ ದೇವಸ್ಥಾನದ ಪಕ್ಕನೇ ಕಬ್ಬಿನ ತೋಟ ಇತ್ತು. ಅದು ರಿಯಲಿ ಎಲ್ಲ ನೀಟಾಗಿ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಈ ಕಡೆ ಬಂದೆ. ಎಷ್ಟು ಕಬ್ಬು ಅಂತಂದರೆ ಯಾವ ಕಡೆ ನೋಡಿದ್ರು ಕಬ್ಬೆ. ಎಲ್ಲ ಅಷ್ಟು ಕಡ್ದಿದ್ದಾರೆ, ಇನ್ನಷ್ಟು ಕಡಿಬೇಕು. ಈ ಟೈಮಲ್ಲಿ ಕಬ್ಬು ಕಡಿಯೋ ಸೀಸನ್ನೇ ಅಲ್ವಾ, ಸಿಕ್ಕಾಬಟ್ಟೆ ಕಬ್ಬು ಕಡಿತಾ ಇದ್ರಲ್ಲ. ನೋಡಿ, ಇದೆಲ್ಲ ಫುಲ್ ಅದೇ ತೋಟ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಅಷ್ಟು ದೂರದಿಂದ ನಮಗೆ ಕೂತ್ಕೊಂಡು ಸಾಕಾಗಿದೆ. ಆದರೆ ನನ್ನ ಮಗಳು ಬರ್ತಿದ್ದಂಗೆ ಆಲೇ ಸ್ಟಾರ್ಟ್ ಮಾಡಿಕೊಂಡ್ಳು ನೋಡಿ. ಬಿಡ ಸಾಕು. ಹೇಳ್ತಿರ್ಲ ಎಷ್ಟು ಮಾತಾಡೋದು. ಇಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.